ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಇದು 48ನೇ ತರಗತಿ ಫ್ರೆಂಡ್ಸ್. ತುಂಬಾ ಹಳೆ ವಿಡಿಯೋಗಳಿದೆ, ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಮೊದಲ ಪದ ಪ್ರಿಸರ್ವೇಶನ್. PRESERVATION. ಪ್ರಿಸರ್ವೇಶನ್ ಅಂತಂದ್ರೆ ಏನು? ಸ್ನೇಹಿತರೆ, ನಿಮ್ಮ ಮನೆ ಹತ್ರ ಒಂದು ಕಾಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ನೀವು ಆ ಕಾಡನ್ನ ನೋಡಿ ಬೆಳೆದಿರ್ತೀರ. ಆ ಕಾಡು, ಆ ಕಾಡಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳು, ವನ್ಯ ಜೀವಿಗಳು, ಇವುಗಳ ಜೊತೆ ನಿಮಗೆ ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ. ಓಕೆ, ಪ್ರೆಸೆಂಟ್ ಜನರೇಷನ್ ಇರ್ತಕ್ಕಂಥ ನಿಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ಮುಂದಿನ ತಲೆಮಾರಿಗೆ ಆ ಕಾಡನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ಸಂರಕ್ಷಣೆ, ಪ್ರಿಸರ್ವೇಶನ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸ್ನೇಹಿತರೆ, ಪ್ರಿಸರ್ವೇಶನ್ ಅಂತಂದ್ರೆ ಸಂರಕ್ಷಣೆ. ಅದು ಕಾಡಾಗಿರ್ಬೋದು, ವನ್ಯ ಜೀವಿಗಳಾಗಿರ್ಬೋದು, ಅಥವಾ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಇಂಗ್ಲಿಷ್ ನಲ್ಲಿ ಪ್ರಿಸರ್ವೇಶನ್ ಅಂತ ಕರಿತೀವಿ. ಈಗ ನ್ಯೂಸ್ ಆರ್ಟಿಕಲ್ ಅನ್ನ ಗಮನಿಸಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ಹಿಲ್ ನ್ಯೂಸ್ ನಲ್ಲಿ ಇದೆ. ಇತ್ತೀಚೆಗೆ ಕೆಲವು ಪರಿಸರವಾದಿಗಳು ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ ಗಳ ಓಡಾಟ ಜಾಸ್ತಿ ಆಗ್ತಾ ಇದೆ, ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ಮರ ಗಿಡಗಳು, ಆ ಪರಿಸರ ಏನಿದೆ ಅದಕ್ಕೆ ತುಂಬಾ ಹಾನಿ ಆಗ್ತಾ ಇದೆ. ಸರ್ಕಾರ ಇದನ್ನ ತಡೆಗಟ್ಟಿ ಚಾಮುಂಡಿ ಬೆಟ್ಟದ ಪರಿಸರವನ್ನ, ಅಲ್ಲಿರ್ತಕ್ಕಂಥ ಕಾಡನ್ನ ಸಂರಕ್ಷಣೆ, ಪ್ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿ ಎನ್ವಿರಾನ್ಮೆಂಟಲಿಸ್ಟ್ಗಳು ಅಂದ್ರೆ ಪರಿಸರವಾದಿಗಳು ಹೋರಾಟವನ್ನ, ಚಳುವಳಿಯನ್ನ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಪ್ರಿಸರ್ವೇಶನ್ ಅಂತಂದ್ರೆ ನಮ್ಮ ಕಾಡು, ವನ್ಯ ಜೀವಿಗಳು ಅಥವಾ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವಂತಹ ಕಾರ್ಯ, ಸಂರಕ್ಷಣೆಯ ಕಾರ್ಯ. ಪ್ರಿಸರ್ವೇಶನ್ ಆಫ್ ಫಾರೆಸ್ಟ್, ಪ್ರಿಸರ್ವೇಶನ್ ಆಫ್ ಅವರ್ ಕಲ್ಚರ್. ಸ್ನೇಹಿತರೆ, ಮುಂದಿನ ಪದ ಪೋಲ್. POLL, ಪೋಲ್. ಪೋಲ್ ಅಂದ್ರೆ ಏನು? ಸ್ನೇಹಿತರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಯಾವುದ್ರಲ್ಲಿ ಗೆಲ್ಲಬೇಕು? ಚುನಾವಣೆಯಲ್ಲಿ, ಎಲೆಕ್ಷನ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಿನಿಮಮ್ 5 ವರ್ಷಕ್ಕೆ ಒಮ್ಮೆ ಏನ್ ನಡೆಯುತ್ತೆ? ಎಲೆಕ್ಷನ್, ಚುನಾವಣೆ. ಸ್ನೇಹಿತರೆ, ಎಲೆಕ್ಷನ್ಗೆ ಪರ್ಯಾಯ ಪದ ಪೋಲ್. ಪೋಲ್ ಅಂದ್ರೆ ಇಸ್ ನಥಿಂಗ್ ಬಟ್ ಎಲೆಕ್ಷನ್. ನ್ಯೂಸ್ ಪೇಪರ್ಗಳು ಎಲೆಕ್ಷನ್ ಪದದ ಬದಲಾಗಿ ಹೆಚ್ಚಾಗಿ ಈ ಪದವನ್ನ, POLL, ಪೋಲ್, ಈ ಪದವನ್ನ ಬಳಸ್ತಾರೆ. ಸೊ ಪೋಲ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಚುನಾವಣೆ, ಎಲೆಕ್ಷನ್. ಮುಂದಿನ ಪದ ವ್ಯಾನಿಶ್ ಅಂತ ಇದೆ. ಅದೇ ಹೆಡ್ಲೈನ್ ಅಲ್ಲಿ ವ್ಯಾನಿಶ್ ಅಂತ ಇದೆ. VANISH. ವ್ಯಾನಿಶ್ ಅಂತಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಮೆಜಿಷಿಯನ್ ಅಂದ್ರೆ ಈ ಜಾದೂಗಾರ ಅಂತೀವಲ್ಲ, ಮ್ಯಾಜಿಕ್ ಮಾಡ್ತಾರಲ್ಲ, ಅವರುಗಳು ಈ ಕಾಯಿನ್ ಅನ್ನ ನಮಗ ಗೊತ್ತಿಲ್ದೇನೆ ಏನ್ ಮಾಡ್ತಾರೆ? ಮಾಯ ಮಾಡ್ಬಿಡ್ತಾರೆ. ಸಡನ್ ಆಗಿ ಮಾಯ ಮಾಡ್ಬಿಡ್ತಾರೆ. ನಿಮಗೆ ನಾವು ಚಿಕ್ಕವರಾಗಿದ್ದಾಗ ಅಂಬರೀಷ್ ಅವ್ರದ್ದು ಒಂದು ಪಿಕ್ಚರ್ ಅನ್ನ ನೋಡಿದ್ವಿ. ಅದರಲ್ಲಿ ಫೇಮಸ್ ಡೈಲಾಗ್ ಮುಗೆಂಬಾಗೆ ಮಜಾ ಬಂತು. ಫ್ರೆಂಡ್ಸ್, ಆ ಪಿಕ್ಚರ್ ಅಲ್ಲಿ ಅಂಬರೀಷು ತನ್ನ ಕೈಯಲ್ಲಿ ಕಟ್ಟಿದ್ದಂತಹ ವಾಚ್ ನ ಬಟನ್ ಅನ್ನ ಅಮ್ಕಿದ್ರೆ ಸಾಕು, ವ್ಯಾನಿಶ್, ಸಡನ್ ಆಗಿ ಮಾಯ ಆಗ್ಬಿಡ್ತಾ ಇದ್ರು. ಸೊ ಫ್ರೆಂಡ್ಸ್, ವ್ಯಾನಿಶ್ ಅಂತಂದ್ರೆ ಸಡನ್ ಆಗಿ ಕಣ್ಮರೆ ಆಗೋದು, ಕಾಣೆ ಆಗೋದು. ನನ್ನ ಚೈಲ್ಡ್ಹುಡ್ ಫ್ರೆಂಡು, ತುಂಬಾ ಕ್ಲೋಸ್ ಆಗಿದ್ವಿ. ನಾಳೆ ಎದ್ದು ಹೋಗಿ ಅವರ ಮನೆ ಬಾಕ್ಲು ತಟ್ಟಿದ್ರೆ ಅವರ ಎಂಟೈರ್ ಫ್ಯಾಮಿಲಿ ಕಣ್ಮರೆಯಾಗಿದೆ, ಮಾಯ ಆಗಿದೆ. ಅಂದ್ರೆ ತುಂಬಾ ಸಾಲ ಮಾಡಿದ್ರು, ಹೇಳದೆ ಕೇಳದೆ ಅವರು ಊರ್ನ ಬಿಟ್ಟು ಹುಟ್ಟೋಗ್ಬಿಟ್ಟಿದ್ರು. ಸೊ ಫ್ರೆಂಡ್ಸ್, ವ್ಯಾನಿಶ್ ಅಂತಂದ್ರೆ ಕಣ್ಮರೆ ಹಾಕೊಳ್ಳೋದು, ಸಡನ್ ಆಗಿ ಕಾಣೆ ಹಾಕೊಳ್ಳೋದು. ಈಗ ಎರಡು ಪದಗಳು ಈ ನ್ಯೂಸ್ ಆರ್ಟಿಕಲ್ ನ ಹೆಡ್ಲೈನ್ ಅಲ್ಲಿ ಎಂತಕ್ಕೆ ಬಳಕೆ ಆಗಿದೆ ಅಂತಂದ್ರೆ, ಪೋಲ್ ಸರ್ವೆ ರಿಸಲ್ಟ್ ಅಂದ್ರೆ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಒಂದು ಸರ್ವೆಯನ್ನ ಕರ್ನಾಟಕ ಇವ್ಯಾಲ್ಯೂಯೇಷನ್ ಅಂಡ್ ಮಾನಿಟರಿಂಗ್ ಅಥಾರಿಟಿ
ಅನ್ನುವಂತಹ ಒಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದ ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಸರ್ವೆಯ ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡಿತ್ತು. ಆ ಸರ್ವೆ ಫ್ರೆಂಡ್ಸ್, ಆ ಚುನಾವಣೆಯ ಸರ್ವೆಯ ರಿಸಲ್ಟ್ ಇದ್ದಕ್ಕಿದ್ದಂಗೆ ವ್ಯಾನಿಶ್ ಆಗ್ಬಿಟ್ಟಿದೆ. ಇದ್ದಕ್ಕಿದ್ದಂತೆ ಕಣ್ಮರೆ ಆಗ್ಬಿಟ್ಟಿದೆ. ವೆಬ್ಸೈಟ್ ಗಳಲ್ಲಿ ಇದು ಕಾಮನ್ ಫ್ರೆಂಡ್ಸ್. ವೆಬ್ಸೈಟ್ ಅಲ್ಲಿ ಕೆಲವು ಡೇಟಾ, ಕಂಪ್ಯೂಟರ್ ಅಲ್ಲಿ ಕೆಲವು ಡೇಟಾ, ಕೆಲವು ಫೋಲ್ಡರ್ಗಳು ಸಡನ್ ಆಗಿ ಡಿಲೀಟ್ ಆಗಿ ಕಣ್ಮರೆಯಾಗೋದು ಕಾಮನ್. ಸೊ ಫ್ರೆಂಡ್ಸ್, ಪೋಲ್ ಅಂತಂದ್ರೆ ಚುನಾವಣೆಯ ರಿಸಲ್ಟ್ ಏನಾಗಿದೆ ವೆಬ್ಸೈಟ್ ಅಲ್ಲಿ ಸಡನ್ ಆಗಿ ವ್ಯಾನಿಶ್ ಆಗಿದೆ. ಸ್ನೇಹಿತರೆ, ಮುಂದಿನ ಪದ CRAWL, ಕ್ರಾಲ್. ಕ್ರಾಲ್ ಅನ್ನುವಂತಹ ಪದವನ್ನ ಕೇಳದಾಗ್ಲೆಲ್ಲ, ನೋಡಿದಾಗ್ಲೆಲ್ಲ ನನಗೆ ಎರಡು ಪ್ರಾಣಿಗಳು ನೆನಪಾಗುತ್ತೆ. ಒಂದು ಬಸವನ ಹುಳು, ಮತ್ತೊಂದು ಆಮೆ. ಈ ಎರಡೂ ಪ್ರಾಣಿಗಳು ಫ್ರೆಂಡ್ಸ್ ಹೇಗ್ ಚಲಿಸ್ತವೆ? ಬಹಳ ನಿಧಾನವಾಗಿ, ಮಂದಗತಿಯಲ್ಲಿ ಸಾಕ್ತವೆ. ಕ್ರಾಲ್ ಅಂತಂದ್ರೆ ಫ್ರೆಂಡ್ಸ್ ತೆವಳೋದು. ಈಗ ತಾನೇ ಹುಟ್ಟಿದಂತಹ ಮಗು ಒಂದಷ್ಟು ತಿಂಗಳುಗಳಾದ್ಮೇಲೆ ಅದೇನು ಹುಸೇನ್ ಬೋಲ್ಟ್ ತರ ಓಡುತ್ತಾ? ನೋ. ಬಹಳ ನಿಧಾನವಾಗಿ ಅಂಬೆಗಾಲನ್ನ ಇಡುತ್ತೆ, ತೆವಳುತ್ತೆ. ಆಮೆ ಬಸವನ ಹುಳು ತರ ನಿಧಾನವಾಗಿ ಚಲಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ CRAWL, ಕ್ರಾಲ್ ಅಂತ ಕರಿತೀವಿ. ಈ ಪದ ಈ ನ್ಯೂಸ್ ಆರ್ಟಿಕಲ್ ಹೆಡ್ಲೈನ್ ನಲ್ಲಿ ಎಂತಕ್ಕೆ ಬಳಕೆ ಆಗಿದೆ ಅಂತಂದ್ರೆ, ಇದು ಸರ್ಕಾರದ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈ ಪದವನ್ನ ನ್ಯೂಸ್ನವರು ಬಳಸಿದ್ದಾರೆ. ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ನಡೀತಾ ಇದೆ. ಅದರದ್ದು ಖರ್ಚು ಫ್ರೆಂಡ್ಸ್ 1000 ಕೋಟಿ ದಾಟಿದೆ. ಬಟ್ ಕೆಲಸ ಮಾತ್ರ ಕ್ರಾಲ್, ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಒಂದು ಟೀಕೆ. ಸರ್ಕಾರದ ಅನೇಕ ಯೋಜನೆಗಳೆಲ್ಲ ಹಿಂಗೆ, ಸರ್ಕಾರದ ಯೋಜನೆಗಳು ನಿಧಾನವಾಗಿ ನಡೀತಾ ಇದೆ ಅನ್ನುವಂತ ಯಾವ್ದಾದ್ರು ಹೆಡ್ಲೈನ್ ಬಂದ್ರೆ ಫ್ರೆಂಡ್ಸ್, ಅಲ್ಲಿ ಪಕ್ಕ ಈ ಕ್ರಾಲ್ ಅನ್ನುವಂತಹ ವರ್ಡು ಇದ್ದೇ ಇರುತ್ತೆ. ಖರ್ಚು ಮಾತ್ರ ರಾಕೆಟ್ ತರ ಪುಸುಕ್ನೆ ಹಾರ್ತಾ ಇರುತ್ತೆ. ಬಟ್ ಆ ಯೋಜನೆಯ ಕೆಲಸ ನಿಧಾನವಾಗಿ ಮಂದಗತಿಯಲ್ಲಿ ಆಮೆಯಂತೆ ತೆವಳುತ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಕ್ರಾಲ್ ಅಂದ ಕೂಡಲೇ ಎರಡು ಪ್ರಾಣಿ ನಿಮ್ಮ ತಲೆಯಲ್ಲಿ ಫ್ಲಾಶ್ ಆಗ್ಲಿ, ಒಂದು ಆಮೆ, ಮತ್ತೊಂದು ಬಸವನ ಹುಳು. ಸ್ನೇಹಿತರೆ, ಈ ದಿನದ ಕಡೆಯ ಪದ ಟೇಕ್ ಆಫ್. TAKEOFF. ಟೇಕ್ ಆಫ್ ಅನ್ನುವುದು ಒಂದು ಫ್ರೇಸಲ್ ವರ್ಬ್. ಇದರ ಅರ್ಥ ಏನು ಫ್ರೆಂಡ್ಸ್ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ಪದ ಹೆಚ್ಚಾಗಿ ಫ್ಲೈಟ್ಗೆ ಸಂಬಂಧಪಟ್ಟಂತೆ, ವಿಮಾನಕ್ಕೆ ಸಂಬಂಧಪಟ್ಟಂತೆ ಬಳಕೆ ಆಗುತ್ತೆ. ದ ಪ್ಲೇನ್ ವಿಲ್ ಟೇಕ್ ಆಫ್ ಅಟ್ 7 o'clock ಅಂತಂದ್ರೆ 7 ಗಂಟೆಗೆ ವಿಮಾನ ತನ್ನ ಪ್ರಯಾಣವನ್ನ, ಅಥವಾ 7 ಗಂಟೆಗೆ ವಿಮಾನ ಹೊರಡೋದಕ್ಕೆ ಶುರು ಮಾಡುತ್ತೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಟೇಕ್ ಆಫ್ ಅಂತಂದ್ರೆ ಸ್ಟಾರ್ಟ್, ಶುರು ಮಾಡಪ್ಪ ಅನ್ನುವಂತ ಅರ್ಥ. ಟೇಕ್ ಆಫ್ ಅಂತಂದ್ರೆ ಶುರು ಮಾಡು, ಆರಂಭಿಸು. ಈ ಪದ, ಈ ಫ್ರೇಸಲ್ ವರ್ಬ್ ಟೇಕ್ ಆಫ್ ಈ ಆರ್ಟಿಕಲ್ ಅಲ್ಲಿ ಎಂತಕ್ಕೆ ಬಳಸಿದ್ದಾರೆ ಅಂತಂದ್ರೆ, ಪ್ರಸಾದ್ ಅನ್ನುವಂತಹ ಒಂದು ಸ್ಕೀಮ್, PRASAD, ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಫ್ರೆಂಡ್ಸ್. ಭಾರತದಲ್ಲಿ ಇರ್ತಕ್ಕಂತಹ ಧಾರ್ಮಿಕ ಸ್ಥಳಗಳೇನಿದೆ, ಅದು ಚಾಮುಂಡಿ ಬೆಟ್ಟ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಇಂತಹ ಧಾರ್ಮಿಕ ಸ್ಥಳಗಳನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಶುರು ಮಾಡಿರುವಂತ ಒಂದು ಕಾರ್ಯಕ್ರಮ, ಯೋಜನೆ. ಓಕೆ, ಇದುವರೆಗೂ ಇದು ಚಾಮುಂಡಿ ಬೆಟ್ಟಕ್ಕೆ ಬಂದಿರ್ಲಿಲ್ಲ. ಬಟ್ ಇನ್ನು ಮುಂದೆ ಈ ಕಾರ್ಯಕ್ರಮ ನಮ್ಮ ಚಾಮುಂಡಿ ಬೆಟ್ಟವನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಇನ್ನೇನು ಟೇಕ್ ಆಫ್ ಆಗಲಿದೆ ಅಂತಂದ್ರೆ, ಕಾರ್ಯಕ್ರಮ ಶುರು ಆಗಲಿದೆ. ಬೆಟ್ಟವನ್ನ ಅಭಿವೃದ್ಧಿಪಡಿಸುವಂತಹ ಕಾರ್ಯ ಯೋಜನೆ ಶುರು ಆಗಲಿದೆ. ಸೊ ಟೇಕ್ ಆಫ್ ಅಂತಂದ್ರೆ ಶುರು ಮಾಡು, ಸ್ಟಾರ್ಟ್. ಸೊ ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ನಾವು ಈ 5 ಪದಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮೊದಲನೇದು ಪ್ರಿಸರ್ವೇಶನ್. ನಿಮ್ಮ ಮನೆ ಹತ್ತಿರದ ಕಾಡನ್ನ ನೀವೇನ್ ಮಾಡ್ತೀರಾ? ಸಂರಕ್ಷಣೆ ಮಾಡ್ತೀರಾ, ಪ್ರಿಸರ್ವೇಶನ್. ಎರಡನೇದು ಪೋಲ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಗಳಿಗೆ ಒಮ್ಮೆ ಏನ್ ನಡೆಯುತ್ತೆ? ಚುನಾವಣೆ, ಎಲೆಕ್ಷನ್ ಅಥವಾ ಪೋಲ್. ವ್ಯಾನಿಶ್. ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಪೋಲ್ ಸರ್ವೆ ಏನಾಗಿದೆ? ಸಡನ್ ಆಗಿ ವ್ಯಾನಿಶ್ ಆಗಿದೆ, ಮಾಯ ಆಗಿದೆ. ಜಾದೂಗರ ಕಾಯಿನ್ಗಳನ್ನ ನಿಮ್ಮ ಕಣಿಗೆ ಗೊತ್ತಾಗದಂತೆ ಏನ್ ಮಾಡ್ತಾನೆ? ವ್ಯಾನಿಶ್, ಕಾಣೆಯಾಗುವಂತೆ ಮಾಡ್ತಾನೆ, ಮಾಯ ಮಾಡ್ತಾನೆ. ಕ್ರಾಲ್. ಬಸವನ ಹುಳು ಅಥವಾ ಆಮೆ ಹೇಗ್ ಸಾಗುತ್ತೆ? ಮಂದಗತಿಯಲ್ಲಿ ಸಾಗುತ್ತೆ, ತೆವಳುತ್ತೆ. ಕ್ರಾಲ್. ಮತ್ತೆ ಟೇಕ್ ಆಫ್ ಫ್ರೆಂಡ್ಸ್, ಫ್ಲೈಟ್ 7 ಗಂಟೆಗೆ
ಟೇಕ್ ಆಫ್ ಅಂದ್ರೆ ಹೊರಡೋದಕ್ಕೆ ಶುರು ಮಾಡುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಕಾರ್ಯಕ್ರಮ ಇನ್ನೇನು ಟೇಕ್ ಆಫ್ ಶುರು ಆಗಲಿದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನೀವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.